ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನೀವು ಒಬ್ಬರನ್ನು ನೋಯಿಸಿ ಅಳಿಸಿದರೂ ಕೂಡ ಅವರು ನಿಮ್ಮ ಜೊತೆ ಅಷ್ಟೇ ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ ಅಂದರೆ ಈ ಪ್ರಪಂಚದಲ್ಲಿ ಅವರಿಗಿಂತ ಹೆಚ್ಚಾಗಿ ನಿಮ್ಮನ್ನು ಯಾರೂ ಸಹ ಪ್ರೀತಿಸುವುದಿಲ್ಲ. ಇನ್ನು ಈ ಮಾತನ್ನು ನಾನು ಹೇಳುತ್ತಿರುವುದಕ್ಕೆ ಕಾರಣ, ಒಂದು ಕಾಲದ ಟಾಪ್ ಹೀರೋಯಿನ್ ನಿಕಿತಾ ತುಕ್ರಾಲ್. ಸಿನಿಮಾ ರಂಗದಲ್ಲಿ ನೇಮ್, ಫೇಮ್, ಮನಿ ಸಂಪಾದನೆ ಮಾಡುವುದು ಅಷ್ಟೊಂದು ಸುಲಭದ ಕೆಲಸವೇನೂ ಅಲ್ಲ. ಕೆಲವು ಮಂದಿಗೆ ಬ್ಯಾಕ್ಗ್ರೌಂಡ್ ಟ್ಯಾಲೆಂಟ್ ಇದ್ದರೂ ಕೂಡ ಅವಕಾಶಗಳು ಸಿಗುವುದಿಲ್ಲ. ಇನ್ನು ಕೆಲವು ಮಂದಿಗೆ ಅವಕಾಶಗಳು ಸಿಕ್ಕಿದರೂ ಕೂಡ ಒಳ್ಳೆಯ ಸಿನಿಮಾಗಳಿಂದ ಸಕ್ಸಸ್ ಆದರೂ ಕೂಡ ಅವರು ಮಾಡುವ ಕೆಲವು ತಪ್ಪುಗಳ ಕಾರಣ ಸಿನಿರಂಗದಿಂದ ಶಾಶ್ವತವಾಗಿ ದೂರವಾಗುತ್ತಾರೆ. ಇನ್ನು ಅಂತಹ ತಪ್ಪು ಮಾಡಿ ಇಂಡಸ್ಟ್ರಿಯಿಂದ ದೂರವಾದ ಹೀರೋಯಿನ್ಸ್ಗಳಲ್ಲಿ ಒಬ್ಬರೇ ನಿಕಿತಾ ತುಕ್ರಾಲ್. ಆದರೆ ಈಕೆ ನಟಿಸಿದ ಸಿನಿಮಾಗಳಿಂದ ಅಲ್ಲದೆ ಆಕೆಯ ಪರ್ಸನಲ್ ಲೈಫ್ನಲ್ಲಿನ ಕಾಂಟ್ರವರ್ಸಿಗಳಿಂದಾನೇ ಆಲ್ ಓವರ್ ಇಂಡಿಯಾದಲ್ಲಿ ಫೇಮಸ್ ಆಗುತ್ತಾಳೆ. ಇನ್ನು ಸೀರಿಯಲ್ಸ್ನಲ್ಲಿ ಸಪೋರ್ಟಿಂಗ್ ರೋಲ್ಸ್ ಮಾಡುವ ನಿಕಿತಾ ಸ್ಟಾರ್ ಹೀರೋಯಿನ್ ಆಗಿ ಹೇಗೆ ಬೆಳೆಯುತ್ತಾಳೆ? ನಿಕಿತಾಳಿಂದ ಕೆರಿಯರನ್ನು ಕಳೆದುಕೊಂಡ ಆ ಟಾಪ್ ಡೈರೆಕ್ಟರ್ ಯಾರು? ಹೀರೋ ದರ್ಶನ್ ಮತ್ತು ನಿಕಿತಾಳ ನಡುವಿನ ಅಫೇರ್ಸ್ನಲ್ಲಿ ಎಷ್ಟರ ಮಟ್ಟಿಗೆ ಸತ್ಯವಿದೆ? ನಿಜವಾಗ್ಲೂ ದರ್ಶನ್ ನಿಕಿತಾ ಕಾರಣದಿಂದ ಜೈಲಿಗೆ ಹೋಗಿದ್ದರಾ? ಸಿನಿಮಾ ಇಂಡಸ್ಟ್ರಿಯಿಂದ ಈಕೆಯನ್ನು 3 ವರ್ಷ ಯಾಕೆ ಬ್ಯಾನ್ ಮಾಡಿದ್ದರು ಎಂಬ ಅನೇಕ ವಿಷಯಗಳ ಬಗ್ಗೆ ಈ ದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಕಿತಾ ತುಕ್ರಾಲ್ ಈಕೆ 1981ರಲ್ಲಿ ಮಹಾರಾಷ್ಟ್ರದಲ್ಲಿನ ಮುಂಬೈನಲ್ಲಿ ಪಂಜಾಬಿ ಫ್ಯಾಮಿಲಿಯಲ್ಲಿ ಹುಟ್ಟುತ್ತಾಳೆ. ತಂದೆಯ ಹೆಸರು ಇರ್ವಿಂದರ್ ಸಿಂಗ್ ತುಕ್ರಾಲ್, ತಾಯಿ ನಿವಿಂದರ್ ಕೌರ್ ತುಕ್ರಾಲ್. ಈಕೆಗೆ 2 ತಂಗಿಯರು ಕೂಡ ಇದ್ದಾರೆ. ನಿಕಿತಾ ತಂದೆ ಇರ್ವಿಂದರ್ ಸಿಂಗ್ ತುಕ್ರಾಲ್ ಪಂಜಾಬ್ನಲ್ಲಿನ ಚಂಡೀಗಢದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಕೆಲಸದ ನಿಮಿತ್ತ ಮದುವೆಯ ನಂತರ ಹೆಂಡತಿ ನಿವಿಂದರ್ ಜೊತೆ ಮುಂಬೈಗೆ ಬಂದು ಸೆಟಲ್ ಆಗುತ್ತಾರೆ. ಹೀಗೆ ಮುಂಬೈನಲ್ಲಿ ಟೆಕ್ಸ್ಟೈಲ್ ಶಾಪ್ ನಡೆಸಿಕೊಂಡು ಫ್ಯಾಮಿಲಿಯನ್ನು ಪೋಷಿಸುತ್ತಿದ್ದರು. ಇವರಿಗೆ 4 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಇನ್ನು ಇವರಲ್ಲಿ ಮೊದಲ ಹುಡುಗಿಯೇ ನಿಕಿತಾ. ಈಕೆಗೆ ಚಿಕ್ಕಂದಿನಿಂದ ಡ್ಯಾನ್ಸ್ನಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ಡ್ಯಾನ್ಸ್ ಕ್ಲಾಸ್ನಲ್ಲಿ ಸೇರಿಸುತ್ತಾರೆ. ನಿಕಿತಾ ಮುಂಬೈನಲ್ಲಿನ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದುತ್ತಾಳೆ. ಈಕೆ ಸ್ಕೂಲಿಂಗ್ನಲ್ಲಿ ಚುರುಕಾಗಿ ಇದ್ದರೂ ಕೂಡ ಮಾಡೆಲಿಂಗ್, ಆ್ಯಕ್ಟಿಂಗ್ ಕಡೆಯೇ ಹೆಚ್ಚು ಒಲವು ಇರ್ತಿತ್ತು. ಯಾಕೆಂದರೆ ಒಂದು ಬಾರಿ ಒಂದು ಮೂವಿ ಶೂಟಿಂಗ್ನಲ್ಲಿ ತುಂಬ ಮಂದಿ ಮಕ್ಕಳು ಬೇಕಾಗಿತ್ತು. ಇದರಿಂದ ಆ ಮೂವಿ ಪ್ರೊಡಕ್ಷನ್ನವರು ನಿಕಿತಾ ಕಲಿತುಕೊಳ್ಳುತ್ತಿದ್ದ ಡ್ಯಾನ್ಸ್ ಸ್ಕೂಲಿಗೆ ಹೋಗಿ ಅಲ್ಲಿರುವ ಮಕ್ಕಳನ್ನು ಕರೆದುಕೊಂಡು ಶೂಟಿಂಗ್ಗೆ ಹೋಗುತ್ತಾರೆ. ಇನ್ನು ಆಗಿನಿಂದ ಆ ಶೂಟಿಂಗ್ ಅಟ್ಮಾಸ್ಫಿಯರ್ ನಿಕಿತಾಗೆ ತುಂಬ ಇಷ್ಟವಾಗಿದ್ದರಿಂದ ಆಕೆ ಆ್ಯಕ್ಟರ್ ಆಗಬೇಕಂತ ನಿರ್ಧಾರ ತೆಗೆದುಕೊಳ್ತಾಳೆ. ಇನ್ನು ಇದೇ ವಿಷಯವನ್ನು ಆಕೆಯ ತಂದೆ ತಾಯಿಗೆ ಹೇಳಿದಾಗ ಅವರು ಅದಕ್ಕೆ ನಿನ್ನ ಓದು ಮುಗಿದ ನಂತರ ನಿನಗೆ ಇಷ್ಟವಾಗಿದ್ದನ್ನು ಮಾಡು ಅಂತ ಹೇಳಿದ್ದರಿಂದ ಮೊದಲು ತನ್ನ PUCಯನ್ನು ಕಂಪ್ಲೀಟ್ ಮಾಡಿ ಮಾಡೆಲಿಂಗ್ಗೆ ಎಂಟ್ರಿ ಕೊಡುತ್ತಾಳೆ. ಹಾಗೆ ಒಂದು ಕಡೆ BA ಡಿಗ್ರಿಯನ್ನು ಮಾಡುತ್ತಾ ಮತ್ತೊಂದು ಕಡೆ ಹಿಂದಿ ಸಿನಿಮಾಗಳಲ್ಲಿ ಚಾನ್ಸ್ಗೋಸ್ಕರ ಪ್ರಯತ್ನ ಪಡುತ್ತಾಳೆ. ಹೀಗೆ ಇರುವಾಗ ನಿಕಿತಾಗೆ ಹೀರೋಯಿನ್ಗೆ ಬೇಕಾಗಿರುವ ಎಲ್ಲ ಲಕ್ಷಣಗಳು ಇದ್ದರೂ ಕೂಡ ಈಕೆಗೆ ಫ್ರೆಂಡ್ ಕ್ಯಾರೆಕ್ಟರ್, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿ ಮಾತ್ರವೇ ಅವಕಾಶಗಳು ಸಿಗುತ್ತಿದ್ದವು. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಗುರುತಿಸುವ ಪಾತ್ರಗಳೇನು ಸಿಗದೇ ಇದ್ದಿದ್ದರಿಂದ ಸೀರಿಯಲ್ಸ್ನಲ್ಲಿ ನಟಿಸುವುದಕ್ಕೆ ಪ್ರಯತ್ನ ಪಡುತ್ತಾಳೆ. ಹೀಗೆ ಇರುವಾಗ ಸಿನಿಮಾಗಳಲ್ಲಾದರೂ ಸೀರಿಯಲ್ಸ್ನಲ್ಲಾದರೂ ಚಾನ್ಸ್ಗಳು ಸಿಗಬೇಕಾದರೆ ಪ್ರೊಡಕ್ಷನ್ ಹೌಸ್ನವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಒಪ್ಪಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಒಪ್ಪಿಕೊಳ್ಳದಿದ್ದರೆ 100 ಮಂದಿಯಲ್ಲಿ ಒಬ್ಬರಾಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಪಾತ್ರಗಳನ್ನು ನೀಡುತ್ತಿದ್ದರು. ಹಾಗೆ ನಿಕಿತಾ ಸೀರಿಯಲ್ಸ್ಗಳಲ್ಲಿ ನಟಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಆತಿ ರಹೇಂಗಿ ಬಾಹ್ರಿನ್ ಎಂಬ ಸೀರಿಯಲ್ನಲ್ಲಿ ಹೀರೋಗೆ ತಂಗಿಯಾಗಿ ನಟಿಸುವ ಅವಕಾಶ ಸಿಗುತ್ತದೆ. ಮತ್ತು ಆ ಸೀರಿಯಲ್ನ ಶೂಟಿಂಗ್ ಮುಕ್ತಾಯವಾದರೂ ಕೂಡ ಟೆಲಿಕಾಸ್ಟ್ ಮಾಡುವುದಕ್ಕಾಗಿ ZTVಯವರು 1.5 ವರ್ಷ ಆ ಸೀರಿಯಲನ್ನು ಹೋಲ್ಡ್ನಲ್ಲಿ ಇಡುತ್ತಾರೆ. ಮತ್ತು ಅಂದಿಗೇನೆ ತಾಳ್ಮೆಯನ್ನು ಕಳೆದುಕೊಂಡ ನಿಕಿತಾ ಹೇಗಾದರೂ ಸರಿ ಹೀರೋಯಿನ್ ಆಗಬೇಕೆಂದು, ತಾನು ಏನು ಎಂಬುದನ್ನು ಪ್ರೂವ್ ಮಾಡಬೇಕೆಂದು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡಬೇಕೆಂದು ಅಂದುಕೊಳ್ತಾಳೆ. ತೆಲುಗಿನ ಪ್ರೊಡ್ಯೂಸರ್ ಆದ ರಮಾ ನಾಯ್ಡು ಆಗಾಗ ಮುಂಬೈಗೆ ಹೋಗುತ್ತಿದ್ದರು. ಒಬ್ಬ ಸೌತ್ ಪ್ರೊಡ್ಯೂಸರ್ ಹೋಟೆಲ್ನಲ್ಲಿ ಸ್ಟೇ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡ ಕೆಲವು ಮಂದಿ ಆರ್ಟಿಸ್ಟ್ ಕೋಆರ್ಡಿನೇಟರ್ಸ್ ರಮಾ ನಾಯ್ಡುನವರು ಸ್ಟೇ ಮಾಡಿದ್ದ ಹೋಟೆಲ್ನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬರುವ ಮುಂಚೆಯೇ ಅಲ್ಲಿನ ಕೋಆರ್ಡಿನೇಟ್ಸ್ ಕೆಲವು ಆರ್ಟಿಸ್ಟ್ಗಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ಹೀಗೆ ರಮಾ ನಾಯ್ಡುರವರು ರೆಸ್ಟೋರೆಂಟ್ಗೆ ಬರುವಾಗಲೇ ಆ ಆರ್ಟಿಸ್ಟ್ ಕೋಆರ್ಡಿನೇಟ್ಸ್ ರಮಾ ನಾಯ್ಡುರವರನ್ನು ಭೇಟಿಯಾಗಿ ಮತ್ತು ಅವರ ಜೊತೆ ಇದ್ದ ಕೆಲವು ಮಂದಿ ಆರ್ಟಿಸ್ಟ್ಗಳನ್ನು ರಮಾ ನಾಯ್ಡುರವರಿಗೆ ಪರಿಚಯಿಸುತ್ತಾರೆ. ಆರ್ಟಿಸ್ಟ್ ಕೋಆರ್ಡಿನೇಟರ್ಸ್ ಜೊತೆ ಇರುವ ಹುಡುಗಿಯರನ್ನು ಎಲ್ಲದಕ್ಕೂ ಸಿದ್ಧವಾಗಿರ್ತಾರೆ ಎಂದು ಪ್ರೊಡ್ಯೂಸರ್, ಡೈರೆಕ್ಟರ್ಸ್ ಅಂದುಕೊಂಡಿರುತ್ತಾರೆ. ರಮಾ ನಾಯ್ಡುರವರಿಗೆ ನಿಕಿತಾ ಲುಕ್ಸ್ ಇಷ್ಟವಾಗಿದ್ದರಿಂದ ತನ್ನ ನೆಕ್ಸ್ಟ್ ಮೂವಿಯಲ್ಲಿ ಹೀರೋಯಿನ್ ಆಗಿ ಚಾನ್ಸ್ ಕೊಡುತ್ತೀನಿ ಎಂದು ನಿಕಿತಾಗೆ ರಮಾ ನಾಯ್ಡುರವರೇ ಹೇಳುತ್ತಾರೆ. ಹೀಗೆ ನಿಕಿತಾ ತನ್ನ ಮೊದಲ ಮೂವಿಯಾಗಿ ಹಾಯ್ ಎಂಬ ತೆಲುಗು ಸಿನಿಮಾದಲ್ಲಿ ನಟಿಸಿ ಸಿನಿಮಾ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡುತ್ತಾರೆ.
ಹಾಯ್ ಮೂವಿಯು 2007 ಮೇ 4ರಂದು ಭಾರಿ ನಿರೀಕ್ಷೆಯಿಂದ ರಿಲೀಸ್ ಆಗಿ ಅಷ್ಟೊಂದೇನು ಯಶಸ್ಸು ಕಾಣುವುದಿಲ್ಲ. ಆದರೆ ಆ ಮೂವಿಯಲ್ಲಿ ನಿಖಿತಾಳ ಲುಕ್ಸ್ ಮತ್ತು ಆ್ಯಕ್ಟಿಂಗ್ ತುಂಬ ಇಂಪ್ರೆಸಿವ್ ಆಗಿ ಇದ್ದಿದ್ದರಿಂದ ಈಕೆಗೆ ಇನ್ನೂ ತುಂಬಾ ಅವಕಾಶಗಳು ಸಿಗುತ್ತವೆ ಮತ್ತು ತೆಲುಗು, ತಮಿಳು, ಮಲಯಾಳಂನ ಅನೇಕ ಸಿನಿಮಾಗಳಲ್ಲಿ ನಟಿಸುವ ಅವಕಾಶಗಳು ಸಿಗುತ್ತವೆಯಾದರೂ ಅಂದುಕೊಂಡಂತೆ ಯಶಸ್ಸೇನೂ ಸಿಗುವುದಿಲ್ಲ ಮತ್ತು ಎಲ್ಲ ಸಿನಿಮಾಗಳಲ್ಲಿಯೂ ಕೂಡ ಫ್ಲಾಪ್ ಆಗುತ್ತವೆ. ಇದರಿಂದ ನಿಖಿತಾ ಕಿರಿಯರಿಗೆ ಫುಲ್ ಸ್ಟಾಪ್ ಬಿದ್ದಿತು ಎಂದು ಎಲ್ಲರೂ ಅಂದುಕೊಳ್ತಾರೆ. ಆದರೆ ನಮ್ಮ ಕನ್ನಡದ ಡೈರೆಕ್ಟರ್ ಆದ ಓಂ ಸಾಯಿ ಪ್ರಕಾಶ್ ಅವರನ್ನು ನಿಖಿತಾ ಒಮ್ಮೆ ಒಂದು ಫಂಕ್ಷನ್ನಲ್ಲಿ ಭೇಟಿಯಾಗಿದ್ದರಿಂದ ಹಾಗೆ ಇವರಿಬ್ಬರಿಗೆ ಒಳ್ಳೆಯ ಪರಿಚಯ ಬೆಳೆದು ಹತ್ತಿರವಾಗಿದ್ದರಿಂದ ಸುದೀಪ್ ಹೀರೋ ಆಗಿ ನಟಿಸಿದ ಮಹಾರಾಜ ಮೂವಿಯಲ್ಲಿ ಹೀರೋಯಿನ್ ಆಗಿ ನಿಖಿತಾಳನ್ನು ಆಯ್ಕೆ ಮಾಡುತ್ತಾರೆ. ಇನ್ನು ಈ ಮೂವಿ ರಿಲೀಸ್ ಆಗಿ ಓಕೆ ಟಾಕ್ ಬಂದಿದ್ದರಿಂದ ಡೈರೆಕ್ಟರ್ ಓಂ ಸಾಯಿ ಪ್ರಕಾಶ್ ಆನಂತರ ಹೀರೋ ದರ್ಶನ್ ಜೊತೆ ತೆಗೆಯುವ ಯೋಧಾ ಮೂವಿಯಲ್ಲಿಯೂ ಕೂಡ ನಿಖಿತಾಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಡಲಾಗುತ್ತದೆ. ಇಲ್ಲಿ ಯಾವಾಗಲಾದರೆ ಈ ಯೋಧಾ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತದೆಯೋ ಆಗಿನಿಂದ ನಿಖಿತಾ ಡೈರೆಕ್ಟರ್ ಓಂ ಸಾಯಿ ಪ್ರಕಾಶನ್ನು ಹಿಡಿಸಿಕೊಳ್ಳದೆ ನಟ ದರ್ಶನ್ರ ಜೊತೆ ಒಳ್ಳೆಯ ಪರಿಚಯವನ್ನು ಬೆಳೆಸಿಕೊಳ್ತಾಳೆ. ಇನ್ನು ಇವರಿಬ್ಬರ ನಡುವಿನ ಪರಿಚಯವು ಇನ್ನೂ ಹತ್ತಿರವಾಗಿ ಇಬ್ಬರು ಬಹಳ ಕ್ಲೋಸ್ ಆಗಿ ಇರುತ್ತಿದ್ದರು. ಹೀಗೆ ಯೋಧಾ ಚಿತ್ರವು 2009ರಲ್ಲಿ ಓಕೆ ಟಾಕ್ ತಂದುಕೊಂಡಿದ್ದರೂ ಕೂಡ ದರ್ಶನ್ಗೆ ನಿಖಿತಾಳ ಜೊತೆ ಆದ ಕ್ಲೋಸ್ನೆಸ್ ಕಾರಣದಿಂದ ಪ್ರಿನ್ಸ್ ಎನ್ನುವ ಮೂವಿಯಲ್ಲಿ ಈಕೆಗೆ ಮತ್ತೊಂದು ಅವಕಾಶವನ್ನು ನೀಡುತ್ತಾರೆ ಮತ್ತು ಅಂದಿಗೇನೆ ನಟ ದರ್ಶನ್ಗೆ ವಿಜಯಲಕ್ಷ್ಮಿಯ ಜೊತೆ ಮದುವೆಯಾಗಿ ಒಂದು ಮಗು ಇದ್ದರೂ ಕೂಡ ಅದೆಲ್ಲನೂ ತಲೆ ಕೆಡಿಸಿಕೊಳ್ಳದೆ ಇವರಿಬ್ಬರು ಶೂಟ್ ಕಂಪ್ಲೀಟ್ ಆದ ಮೇಲೆ ಪಾರ್ಟಿ ಪಬ್ಸ್ ಅಂತ ಸುತ್ತುತ್ತಿದ್ದರು. ಅಷ್ಟೇ ಅಲ್ಲದೆ ದರ್ಶನ್ಗೆ ನಿಖಿತಾಳ ಜೊತೆ ಇರುವ ಕ್ಲೋಸ್ನೆಸ್ ಕಾರಣದಿಂದ ಈಕೆಗೆ ಮುಂಬೈನಲ್ಲಿ ಒಂದು ಫ್ಲ್ಯಾಟನ್ನು ಕೂಡ ಗಿಫ್ಟ್ ಆಗಿ ಕೊಡಲಾಗುತ್ತದೆ. ಹಾಗೆಯೇ ಇವರಿಬ್ಬರು ಅಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಇದ್ದರು ಎಂದು ಹೇಳಲಾಗುತ್ತೆ. ಇನ್ನು ಹೀಗೆ ಇವರಿಬ್ಬರು ಪಬ್ಸ್ ಪಾರ್ಟೀಸ್ಗೆ ತಿರುಗುವ ಸಮಯದಲ್ಲೇ ಇವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದರಿಂದ ಈ ವಿಷಯವು ದರ್ಶನ್ ಹೆಂಡತಿಗೆ ಗೊತ್ತಾಗಿ ದರ್ಶನ್ ಜೊತೆ ಜಗಳ ಮಾಡಲು ಶುರು ಮಾಡ್ತಾಳೆ. ಅಷ್ಟೇ ಅಲ್ಲದೆ ದರ್ಶನ್ ತನ್ನ ಇನ್ನೊಂದು ಮೂವಿಯಲ್ಲಿಯೂ ಕೂಡ ನಿಖಿತಾಳ ಜೊತೆ ನಡೆಸುವುದಕ್ಕೆ ಸೈನ್ ಕೂಡ ಮಾಡಿರುತ್ತಾರೆ. ದರ್ಶನ್ ಶೂಟಿಂಗ್ ಕಂಪ್ಲೀಟ್ ಆದ ಮೇಲೆ ಪ್ರತಿದಿನ ಮದ್ಯವನ್ನು ಕುಡಿಯುವ ಅಭ್ಯಾಸ ಇದ್ದಿದ್ದರಿಂದ ಒಂದು ದಿನ ಸಂಜೆ ಹೆಚ್ಚಾಗಿ ಕುಡಿದು ತನ್ನ ಮನೆಗೆ ಹೋಗುವುದು, ನಿಖಿತಾಳ ಜೊತೆ ಮತ್ತೊಂದು ಮೂವಿ ಮಾಡುತ್ತಿದ್ದಾನೆ ಎಂಬ ವಿಷಯದ ಕುರಿತು ದರ್ಶನ್ ಮತ್ತು ಹೆಂಡತಿ ನಡುವೆ ಜಗಳ ಆಗಿದ್ದರಿಂದ ಆ ಕೋಪದಿಂದ ಇವರಿಬ್ಬರಿಗೆ ಮಾತು ಬೆಳೆದು ಜಗಳ ದೊಡ್ಡದಾಗುತ್ತದೆ. ಇದರಿಂದ ದರ್ಶನ್ ತನ್ನ ಹೆಂಡತಿಯನ್ನು ರಕ್ತ ಬರುವ ಹಾಗೆ ಹೊಡೆದು ಕೋಪದಲ್ಲಿ ತನ್ನ ಬಳಿ ಇದ್ದ ಗನ್ ತೆಗೆದು ಫೈರ್ ಮಾಡಿದ್ದರಿಂದ ಈಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೊರಬಂದು ಭಯದಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾಳೆ. ಇದರಿಂದ ದರ್ಶನ್ರನ್ನು ಅರೆಸ್ಟ್ ಮಾಡಿದ ಪೊಲೀಸರು FIR ಫೈಲ್ ಮಾಡಿ ದರ್ಶನ್ರನ್ನು 14 ದಿನಗಳ ಕಾಲ ರಿಮಾಂಡ್ ವಿಧಿಸುತ್ತಾರೆ. ಮತ್ತು ಈ ಸುದ್ದಿಯು ಮರುದಿನವೇ ಎಲ್ಲ ನ್ಯೂಸ್ ಚಾನೆಲ್ಗಳ ಜೊತೆ ನ್ಯಾಷನಲ್ ಮೀಡಿಯಾದಲ್ಲಿಯೂ ಕೂಡ ಸುದ್ದಿಯಾಗಿದ್ದರಿಂದ ದರ್ಶನ್ರ ಸಿನಿಮಾ ಕೆರಿಯರ್ ಮುಗಿಯಿತೆಂದೇ ಎಲ್ಲರೂ ಅಂದುಕೊಳ್ತಾರೆ. ಇನ್ನು ಈ ವಿಷಯ ಹೀಗಿರುವಾಗಲೇ ಪ್ರೊಡ್ಯೂಸರ್ ಕೌನ್ಸಿಲ್ನವರು ಈ ಎಲ್ಲ ಜಗಳಗಳಿಗೆ ನಿಖಿತಾಳೆ ಕಾರಣ ಎಂದು ಆಕೆಯಿಂದಲೇ ಗಂಡ ಹೆಂಡತಿಗೆ ಜಗಳ ಬಂದು ದರ್ಶನ್ ಜೈಲಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ನಿಖಿತಾಳನ್ನು 3 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡುತ್ತಾರೆ. ಆದರೆ ಅಂದಿಗೇನೆ ನಿಖಿತಾ ನಟಿಸಿದ ಕೆಲವು ಚಿತ್ರಗಳು ಅರ್ಧಂಬರ್ಧ ಶೂಟ್ ಆಗಿದ್ದರಿಂದ ಕೆಲವು ಮಂದಿ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗಳು ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ಆಶ್ರಯಿಸುತ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಕೌನ್ಸಿಲ್ ಅವರ ಜೊತೆ ಮಾತನಾಡುತ್ತಾ ಈ ವಿಷಯದಲ್ಲಿ ನಿಖಿತಾಳದ್ದು ಎಷ್ಟು ತಪ್ಪಿದೆಯೋ ದರ್ಶನ್ರದ್ದು ಕೂಡ ಅಷ್ಟೇ ತಪ್ಪು ಇದೆ ಎಂದು, ಒಂದು ವೇಳೆ ನಿಖಿತಾಳನ್ನು ಬ್ಯಾನ್ ಮಾಡಬೇಕು ಅಂದರೆ ದರ್ಶನ್ರನ್ನು ಕೂಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅಂತ, ಹಾಗೆ ಅಲ್ಲದೆ ನಿಖಿತಾಳನ್ನು ಮಾತ್ರವೇ ಬ್ಯಾನ್ ಮಾಡುವುದು ಸರಿ ಅಲ್ಲವೆಂದು ಅವರಿಗೆ ಹೇಳಿದ್ದರಿಂದ ನಟ ದರ್ಶನ್ರನ್ನು ಬ್ಯಾನ್ ಮಾಡಲು ಆಗದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದ ಮಾತುಗಳಿಗೆ ಬೆಲೆ ಕೊಟ್ಟು ಪ್ರೊಡ್ಯೂಸರ್ ಕೌನ್ಸಿಲ್ ಅವರು ನಿಖಿತಾಳ ಮೇಲಿರುವ ಬ್ಯಾನ್ ಅನ್ನು ಹಿಂತೆಗೆಯುತ್ತಾರೆ. ಹೀಗಿರುವಾಗ ಸಿನಿಮಾ ರಂಗದ ಗಣ್ಯರೆಲ್ಲರೂ ಸೇರಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ರಿಗೆ ಕಾಂಪ್ರಮೈಸ್ ಮಾಡಿದ್ದರಿಂದ 14 ದಿನಗಳ ನಂತರ ದರ್ಶನ್ ಬೇಲ್ ಮೇಲೆ ಹೊರಗಡೆ ಬರುತ್ತಾರೆ. ಹಾಗೆ ಬಿಡುಗಡೆ ಆಗಿ ಹೊರಗಡೆ ಬಂದ ಮೇಲೆ ಮಹಿಳಾ ಸಂಘಟನೆಗಳಿಂದ ದರ್ಶನ್ ತೀವ್ರವಾದ ವಿರೋಧವನ್ನು ಎದುರಿಸಬೇಕಾಗಿ ಬರುತ್ತೆ. ಇದರಿಂದ ತನ್ನ ಹೆಂಡತಿಯಿಂದಲೇ ತನ್ನ ಮರ್ಯಾದೆ ಎಲ್ಲವೂ ಹೋಯಿತೆಂದು ಆ ಕೋಪದಿಂದ ನಿಖಿತಾಳೊಂದಿಗೆ ರಿಲೇಷನ್ ಅನ್ನು ಮುಂದುವರಿಸುತ್ತಾ ಮತ್ತೆ ಇವರಿಬ್ಬರು ಸೇರಿ ಸಂಗೊಳ್ಳಿ ರಾಯಣ್ಣ ಎಂಬ ಮೂವಿಯನ್ನು ಮಾಡುತ್ತಾರೆ.
ಇದರಿಂದ ದರ್ಶನ್ ಹೆಂಡತಿ ದರ್ಶನ್ರ ಚೇಷ್ಟೆಗಳಿಂದ ಬೇಸತ್ತು ದರ್ಶನ್ರನ್ನು ಬಿಟ್ಟು ಸಪರೇಟ್ ಆಗಿ ಇರುವುದಕ್ಕೆ ಪ್ರಾರಂಭಿಸುತ್ತಾರೆ. ಹೀಗಿರುವಾಗ ಈ ಕಾಂಟ್ರವರ್ಸಿಗಳಿಂದ ಬೇಸತ್ತು ನಿಖಿತಾ ದರ್ಶನ್ ಜೊತೆ ಇರುವ ರಿಲೇಷನ್ಗೆ ಫುಲ್ ಸ್ಟಾಪ್ ಇಟ್ಟು ಸುದೀಪ್ರ ಜೊತೆ ಒಳ್ಳೆಯ ಸ್ನೇಹವನ್ನು ಮೇಂಟೈನ್ ಮಾಡುತ್ತಾ ರನ್ನ, ಮುಕುಂದ ಮುರಾರಿ ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಆದರೆ ಈ ಸಿನಿಮಾಗಳು ಅಷ್ಟೊಂದೇನು ಯಶಸ್ಸು ತಂದುಕೊಡುವುದಿಲ್ಲ. ಆದ್ದರಿಂದ ಅಂದಿಗೇನೆ ನಿಖಿತಾಗಿ ಇರುವ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆಯಾಗಿದ್ದರ ಜೊತೆ 2017 ಬರುವಷ್ಟರಲ್ಲಿ ಆಕೆಗೆ 37 ವರ್ಷ ವಯಸ್ಸು ಆಗಿದ್ದರಿಂದ ನಿಖಿತಾ ಮದುವೆ ಮಾಡಿಕೊಂಡು ಲೈಫ್ನಲ್ಲಿ ಸೆಟಲ್ ಆಗಬೇಕಂತ ಅಂದುಕೊಳ್ತಾಳೆ. ಹೀಗಿರುವಾಗ ಪಂಜಾಬ್ನಲ್ಲಿ ತನ್ನ ನೆಂಟರ ಮದುವೆಗೆ ನಿಖಿತಾ ತನ್ನ ಕುಟುಂಬಸ್ಥರ ಜೊತೆ ಸೇರಿ ಹೋದಾಗ ಅಲ್ಲಿ ಗಗನ್ದೀಪ್ ಸಿಂಗ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗುವುದು. ಹೀಗೆ ಇವರಿಬ್ಬರ ಮಧ್ಯೆ ಒಳ್ಳೆಯ ಪರಿಚಯ ಬೆಳೆದು ಆ ಪರಿಚಯವು ನಿಧಾನವಾಗಿ ಪ್ರೀತಿಯಾಗಿ ಬದಲಾಗಿ ಪರಿಚಯವಾದ 2 ತಿಂಗಳಿಗೇನೆ ಇವರಿಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ತೆಗೆದುಕೊಳ್ತಾರೆ. ಇನ್ನು ಇವರಿಬ್ಬರದ್ದು ಒಂದೇ ಕ್ಯಾಸ್ಟ್ ಆಗಿದ್ದರಿಂದ 2 ಕುಟುಂಬದವರು ಕೂಡ ಒಪ್ಪಿಕೊಂಡು 2017ರಲ್ಲಿ ಮುಂಬೈನಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಡಲಾಗುತ್ತದೆ. ಇನ್ನು ಇವರಿಬ್ಬರಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತಾಳೆ. ಸ್ನೇಹಿತರೆ, ನಿಮಗೆ ನಿಖಿತಾ ನಟಿಸಿದ ಸಿನಿಮಾಗಳಲ್ಲಿ ಇಷ್ಟವಾದ ಸಿನಿಮಾ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ನ ಒತ್ತಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.